ಆಂಧ್ರದ ಡಿ.ಸಿ.ಎಂ ಹಾಗೂ ಖ್ಯಾತ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ವಲಯದೊಂದು ಚಿನ್ನಸಂದ್ರ ಬಳಿ ಏನೊಂದು ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸ್ತಾ ಇದ್ದಾರೆ. ಅವರು ಮೊದಲು ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಮತ್ತೊಂದೆಡೆ ಒಂದು ತಮಿಳುನಾಡಿನಲ್ಲಿ ಕರೂರಿನಲ್ಲಿ ನಡೆದಂಥ ಒಂದು ಕಾಲ್ತುಳಿತ ಪ್ರಕರಣ ಇರ್ಬೋದು ಮತ್ತು ಬೆಂಗಳೂರಿನ RCB ವಿಜಯೋತ್ಸವದ ವೇಳೆ ನಡೆದಂಥ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತು ಯಾವ ರೀತಿಯೆಲ್ಲ ಮುಂಜಾಗ್ರತೆ ವಹಿಸಿದ್ದಾರೆ ಅಂತೇಳಿ ಸ್ವತಃ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ SP ಕುಶಾಲ್ ಚೌಕ್ಸಿ ಅವರು ಇದ್ದಾರೆ. ಹೇಳ್ತಾ ಕೇಳ್ತೀನಿ ಸರ್, ಇತ್ತೀಚೆಗೆ ತಮಿಳುನಾಡಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಆಯಿತು, ಆಮೇಲೆ ಬೆಂಗಳೂರಿನಲ್ಲಿ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಆಯಿತು, ಸಾವಿರಾರು ಜನ 50,000ಕ್ಕೂ ಹೆಚ್ಚು ಜನ ಸೇರಿದ ಒಂದು ಪ್ರದೇಶದಲ್ಲಿ ಈಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದೀರಿ ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಔಟ್ಸ್ಕರ್ಟ್ಸ್ ಚಿನ್ನಸಂದ್ರ ಅಲ್ಲಿ ನಾಳೆ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಗೌಡ ಅವರದು 75th ಬರ್ಡೇ ಸೆಲಿಬ್ರೇಷನಲ್ಲಿ ಆಂಧ್ರ ಪ್ರದೇಶದ ಡಿಪ್ಟಿ CM ಶ್ರೀ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೋಸ್ಕರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 40,000 to 50,000 ಜನ ಇಲ್ಲಿ ಫಂಕ್ಷನ್ಗೆ ಬರ್ತಾರೆ. ಸೊ ಆರ್ಗನೈಸ್ ಜೊತೆ ಮಾತಾಡಿಕೊಂಡು ನಾವು ಸುಮಾರು ಮೀಟಿಂಗ್ಸ್ ಮಾಡಿದ್ದೀವಿ. ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ದೊಡ್ಡದು ಬಂದೋಬಸ್ತ್ ಪ್ಲ್ಯಾನ್ ರೆಡಿ ಮಾಡಿದ್ದೀವಿ. ಬೇಸಿಕ್ಲಿ ಸಿನ್ಸ್ ರೀಸೆಂಟ್ ಟೈಮ್ಸಲ್ಲಿ ಸುಮಾರು ಸ್ಟಂಪೀಡ್ ವಗೇರದು ಘಟನೆ ಆಗಿದೆ. ಸೊ ನಾವು ಎಲ್ಲ ಪ್ರಿಕಾಷನ್ಸ್ ವಗೇರ ತಗೊಳ್ತಾ ಇದ್ದೀವಿ. ಎಲ್ಲ ಸುಮಾರು ಬಾರಿ 3-4 ಬಾರಿ ಮೀಟಿಂಗ್ ಮಾಡಿ ಆರ್ಗನೈಸರ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ರೆಡಿ ಮಾಡಿದ್ದೀವಿ. ಈಗ ಪವನ್ ಕಲ್ಯಾಣ್ ಅವರು ಬೈ ರೋಡ್ ಬರ್ತಾರೋ ಹೆಲಿಕಾಪ್ಟರ್ ಬರ್ತಾರೋ, ಹೆಲಿಕಾಪ್ಟರ್ ಫ್ಲಾಟ್ ಎಲ್ಲೆಲ್ಲ ಮಾಡಿದ್ದೀವಿ? ನಮ್ಮ TP ಪ್ರಕಾರ ಹೆಲಿಕಾಪ್ಟರಿಂದ ಬರ್ತಾ ಇದ್ದಾರೆ. ಮತ್ತು ಈ ಜಾಗದಿಂದ ಫಂಕ್ಷನ್ ಪ್ಲೇಸಿಂದ ಅರೌಂಡ್ 3 to 4 ಕಿಲೋಮೀಟರ್ಸ್ ಒಂದು ಹೆಲಿಪ್ಯಾಡ್ ಇದೆ. ಆ ಜಾಗಕ್ಕೆ ಅವರು ಲ್ಯಾಂಡ್ ಆಗಿ ಬೈ ರೋಡ್ ಇಲ್ಲಿ ಫಂಕ್ಷನ್ ಪ್ಲೇಸ್ಗೆ ಬರ್ತಾರೆ. ಸರಿ, ಪವನ್ ಕಲ್ಯಾಣ್ ಅವರಂದರೆ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಇತ್ತೀಚೆಗೆ ಓಜಿ ಚಲನಚಿತ್ರಗಳು ಬಿಡುಗಡೆ ಆಗಿದೆ. ಜನ ಸಾಗರವಾಗಿ ನುಗ್ಗುವಂಥ ಒಂದು ಸಂಭವ ಇದೆ. ಅದಕ್ಕೆ ಯಾವ ರೀತಿಯೆಲ್ಲ ಬಂದೋಬಸ್ತ್ ಮಾಡಿದಿರಿ ಸರ್? ನಾವು ಫಸ್ಟ್ ಎಲ್ಲ ಥರದ್ದು ಪ್ರಿಕಾಷನ್ಸ್ ಏನೇನು ಪ್ರಿಕಾಷನ್ಸ್ ತಗೋಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ಅದು ಎಲ್ಲ ಶೇರ್ ಮಾಡಿದ್ದೀವಿ ಆರ್ಗನೈಸರ್ಸ್ ಜೊತೆಗೆ. ಮತ್ತು ಪಬ್ಲಿಕ್ ಜೊತೆಗೆ ಕೂಡ ಸೋಷಲ್ ಮೀಡಿಯಾ ಮುಖಾಂತರ ಡಿಸ್ಕಸ್ ಮಾಡಿದ್ದೀವಿ. ಬೇಸಿಕ್ಲಿ ಏನಿದೆಯಾ ರ್ಯೂಮರ್ ಮಾಂಗರಿಂಗ್ ಕಾರಣ ಬಗ್ಗೆ ಅಥವಾ ಯಾವುದು ಜಾಸ್ತಿ ಲೇಟ್ ಆಗಿದೆ ಪ್ರೋಗ್ರಾಮ್ ಯಾ ಜಾಸ್ತಿ ಕ್ರೌಡ್ ಕಂಟ್ರೋಲ್ ಸರಿಯಾಗಿ ಥರ ಆಗಲ್ಲ, ಆ ಕಾರಣ ಬಗ್ಗೆ ಈ ಥರದ್ದು ಇನ್ಸಿಡೆಂಟ್ಸ್ ಆಗುತ್ತೆ. ಸೊ ನಾವು ಬ್ಯಾಚ್ ವೈಸ್ ಮಾಡ್ತೀವಿ. ಮತ್ತು ಈ ಬ್ಯಾಚ್ ವೈಸ್ ಬಾಕ್ಸ್ ವಗೇರ ಮಾಡಿದ್ದಾರೆ. ಬಾಕ್ಸಲ್ಲಿ DFMD ಇಂದ ಚೆಕ್ ಮಾಡಿ ನಾವು ಕಲಿಸ್ತೀವಿ. ಮತ್ತು ಇಲ್ಲಿಂದ ಇವರು ಆರ್ಗನೈಸರ್ಸ್ ಕಡೆಯಿಂದ ನಮಗೆ ವಾಲಂಟಿಯರ್ಸ್ದು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಬೌನ್ಸರ್ಸ್ದು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅವರಿಗೆ ಎಲ್ಲರಿಗೆ ಯೂಸ್ ಮಾಡಿ ನಾವು ಒಂದು ಶಾಂತಿಯುತವಾಗಿ ಆಗಬೇಕು, ಆರಾಮಾಗಿ ಆಗಬೇಕು, ಇದು ವ್ಯವಸ್ಥೆ ಮಾಡ್ತೀವಿ. ಸರ್, ಜನರು ಬರೋದಕ್ಕೆ ಪಾಸ್ ವ್ಯವಸ್ಥೆ ಇದೆ ಅಥವಾ ಓಪನ್ ಆಗಿ ಯಾರು ಬೇಕಾದ್ರೂ ಬರ್ಬೋದು? ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ? ಆರ್ಗನೈಸರ್ಸ್ದವರು ಒಂದು ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದಾರೆ, ಮಾಹಿತಿ ಶೇರ್ ಮಾಡಿದ್ದಾರೆ. ಅವರ ಕಡೆಯಿಂದ ಅರೌಂಡ್ 30,000 ಪಾಸಸ್ ಅವರು ಪ್ರಿಂಟ್ ಮಾಡಿದ್ದಾರೆ. ಬೇರೆ ಬೇರೆ ಕ್ಯಾಟಗರಿದು ಸೆಲೆಬ್ರಿಟಿ ಪಾಸ್, VVIP ಪಾಸ್, VIP ಪಾಸ್, ನಾರ್ಮಲ್ ಪಾಸ್ ಈ ಥರ ಎಲ್ಲ ಪ್ರಿಂಟ್ ಮಾಡಿದ್ದಾರೆ. ಸೊ ಅವರು 30,000 ಪಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಓನ್ಲಿ ಪಾಸಸ್ದು ಎಂಟ್ರಿ ಅಲೌಡ್ ಇದೆ, ಈ ಥರ ಅವರು ಎಲ್ಲ ಪಬ್ಲಿಕ್ಗೆ ತಿಳಿಸಿದ್ದಾರೆ. ಸೊ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಕೂಡ ನಾವು ಇದೇ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಪಾಸ್ ಚೆಕ್ ಮಾಡಬೇಕು, ಆಮೇಲೆ ಎಂಟ್ರಿ ಕೊಡಬೇಕು. ಸರ್, ಈಗ ಸುಮಾರು 50,000ಕ್ಕೆ ಹೆಚ್ಚು ಜನ ನುಗ್ಗುವ ಸಾಧ್ಯತೆ ಇದೆ. ಎಷ್ಟು ಜನ SP-ಗಳಿರ್ತಾರೆ? ಏನೆಲ್ಲ ಟೀಮ್ಗಳನ್ನು ಮಾಡ್ಕೊಂಡಿದ್ದೀರಿ? ಸಿನ್ಸ್ ತುಂಬ ದೊಡ್ಡದು ಬಂದೋಬಸ್ತ್ ಇದೆಯಾ. ಸೊ ನನಗೆ ಬಿಟ್ಟು ಕೋಲಾರ SP ಸಾಹೇಬರು ಬರ್ತಾ ಇದ್ದಾರೆ. ಜೊತೆಗೆ 3 ಜನ ಅಡಿಷ್ನಲ್ SP ಇದ್ದಾರೆ, 6 ಜನ DSPs ಇದ್ದಾರೆ, ಮೋರ್ ದೆನ್ 30 ಇನ್ಸ್ಪೆಕ್ಟರ್ಸ್, 55 PSI ಇದ್ದಾರೆ. ಟೋಟಲ್ ಅರೌಂಡ್ ಎಲ್ಲ KSRP DR ವಗೇರಾಗೆ ಸೇರಿ ಅರೌಂಡ್ 1,500 ಸ್ಟಾಫ್ದು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ. ಸರ್, ಈಗ ಪವನ್ ಕಲ್ಯಾಣ್ ಅವ್ರ ಜೊತೆ ಬೇರೆ ಯಾರು VVIPಗಳು ಬರೋ ಬಗ್ಗೆ ಮಾಹಿತಿ ಇದೆಯಾ? ಟೋಟಲ್ ಎಷ್ಟು ಜನ ಸ್ಟೇಜಲ್ಲಿ ಇರ್ತಾರೆ 11 ಜನದು ಲಿಸ್ಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಜಸ್ಟಿಸ್ ಗೋಪಾಲ್ಗೌಡ ಸರ್ ಅವ್ರದ್ದು ಬರ್ಡೇ ಇದೆ, ಸೊ ಅವರು ಬರ್ತಾರೆ. ಜೊತೆಗೆ ಪವನ್ ಕಲ್ಯಾಣ್ ಸರ್ ಬಿಟ್ಟು ಚಿಂತಾಮಣಿ XMLA JK ಕೃಷ್ಣ ರೆಡ್ಡಿ ಅವರು ಬರ್ತಾರೆ. ಮತ್ತು ಬೇರೆ ಲೀಡರ್ಸ್ ವಗೇರದು ಕೂಡ ಲಿಸ್ಟ್ ಕೊಟ್ಟಿದ್ದಾರೆ. ಟೋಟಲ್ 11 ಜನದು ಲಿಸ್ಟ್ ಕೊಟ್ಟಿದ್ದಾರೆ. ಸರಿ, ಪವನ್ ಕಲ್ಯಾಣ್ ಅವರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತರೆಗೂ ಕಾರ್ಯಕ್ರಮ ಇರುತ್ತೆ, ಎಷ್ಟೊತ್ತಿಗೆ ಹೋಗ್ತಾರೆ? ಇದು TP ಪ್ರಕಾರ ಅವರದು ಕಾರ್ಯಕ್ರಮ 10:30 ಬರ್ತಾರೆ, ಹೆಲಿಪ್ಯಾಡ್ಗೆ ಲ್ಯಾಂಡ್ ಆಗ್ತಾರೆ. 10:30 12:30 ಸ್ಟೇಜ್ ಫಂಕ್ಷನ್ ಇದೆ. ಸ್ಟೇಜ್ ಫಂಕ್ಷನ್ ಆದಮೇಲೆ ಇಲ್ಲಿಂದ ಹೆಲಿಪ್ಯಾಡ್ಗೆ ಹೋಗ್ತಾರೆ. 1 ಗಂಟೆಗೆ ಟೇಕ್ ಆಫ್ ಇದೆ, ಬೆಂಗಳೂರಿಗೆ ಹೋಗ್ತಾರೆ ಇಲ್ಲಿಂದ. ಸರ್, ಇಷ್ಟೆಲ್ಲ ಪೊಲೀಸ್ ಬಂದೋಬಸ್ತ್ ಇದ್ದರೂ ಸಹ ಜನ ಹುಚ್ಚು ಅಭಿಮಾನಿಗಳು ನುಗ್ಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತಡೆಯೋದಕ್ಕೆ ಯಾವ ಥರ ಪ್ರೋಸೆಸ್ಗಳನ್ನು ಮಾಡಿದ್ದೀರಿ?
ನಾವು ಫಸ್ಟ್ ಎಲ್ಲ ಸಿಬ್ಬಂದಿ ವಗೇರಾಗೆ ಬ್ರೀಫಿಂಗ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳಿದ್ದೀವಿ, ಪ್ರೊಯಾಕ್ಟಿವ್ ಆಗಿ ಇರಬೇಕು, ಎಲ್ಲ ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡಬೇಕು ಏನು ನಡ್ತಾ ಇದೆ. ಆಮೇಲೆ ಸಿನ್ಸ್ ವಾಲಂಟಿಯರ್ಸ್ ಮತ್ತು ಬೌನ್ಸರ್ಸ್ ವಗೇರಾ ಕೂಡ ಇದ್ದಾರೆ, ಜೊತೆಗೆ ನಾವು ಮೈಕ್ರೋಫೋನ್ದು ವ್ಯವಸ್ಥೆ ಮಾಡಿದ್ದೀವಿ. ಮೈಕ್ರೋಫೋನಿಂದ ಕಂಟಿನ್ಯೂಸ್ ಆಗಿ ಅನೌನ್ಸ್ ಮಾಡಬೇಕು ಕಿ ಸಿಚುವೇಶನ್ ಹೇಗೆ ಥರ ಇದೆ, ಬ್ಯಾಚ್ ವೈಸ್ ಕಲಿಸಿ ಜನಾಗೆ ಪುಷ್ ವಗೇರಾ ಮಾಡಬಾರ್ದು. ಇದು ಕಂಟಿನ್ಯೂಸ್ ಆಗಿ ನಾವು ನಮ್ಮ ಸೈಡಿಂದ ಎಚ್ಚರಿಕೆ ಕೊಡ್ತೀವಿ ಪಬ್ಲಿಕ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಏನು ಬೆಂಗಳೂರಿನ RCB ವಿಜಯೋತ್ಸವ ಪ್ರಕರಣದಲ್ಲಿ ಕಾಲು ತುಳಿತಾ ಇರ್ಬೋದು ಮತ್ತು ಒಂದು ತಮಿಳುನಾಡಿನಲ್ಲಿ ಕೌರು ನಡೆದಂಥ ಒಂದು ಕಾಲು ತುಳಿತವಾಗಿ 41 ಜನ ಮೃತಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.